ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಹಲೋ ಹಾಯ್ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಹಲೋ ಹಾಯ್ ದ್ವೇಷಕ್ಕೆ ದ್ವೇಷ ಮೋಸಕ್ಕೆ ಮೋಸ ಔಷಧಿ ಅಲ್ಲ ಅಂದ ಪುರಂದರ ದಾಸ ದಾಸರ ವಾಣಿಗೆ ಬೋಲೋ ಜಯ ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಲೋಕ ಲೋಕ ಸಮಯ ಕಾದು ಬೈದು ಹೇಳು ಭಲೆ ಬಂಧು ಗೆಳೆಯ ಹೇ ಹೇ ಸ್ನೇಹ ಮನಸ್ಸಿನ ವ್ಯಥೆಯ ಕೇಳು ಬತ್ತಾಯಂತೆ ನಿಂದೆ ಸಹಿಸಿ ಮಾನ ಉಳಿಸು ಪಾಪದ ಪ್ರಾಣಿ ಗೆಳೆಯ ಜಾಣಾನೋ ಇಲ್ಲ ಪೆದ್ದಾನೋ ಸ್ನೇಹ ಆದರೆ ಸಾಕು ಅಲ್ಲಿ ಜೋಡಿ ಮಾನಾನೋ ಇಲ್ಲ ಪ್ರಾಣಾನೋ ತಂದು ನೀಡಲು ಸ್ನೇಹ ಗಟ್ಟಿ ನೋಡಿ ಯುದ್ಧದಿ ಎಲ್ಲ ಸೋತರು ಸಹಿತ ಕರ್ಣನ ಸ್ನೇಹ ಗೆದ್ದೆನು ಎಂದ ಕೌರವ ವಾಣಿಗೆ ಬೋಲೋ ಜಯ ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಇದು ಲೋಕ ಸ್ನೇಹ ಲೋಕ ಹಲೋ ಹಾಯ್ ಲೋಕ ಲೋಕ ಇವನು ಒಮ್ಮೆ ಸೋತು ಗೆದ್ದರೆಲ್ಲ ಅಣ್ಣ ತಮ್ಮ ಬಂಧು ಬಳಗ ಮೋಸ ತಾಳಬಹುದು ದ್ರೋಹ ದ್ರೋಹ ಸ್ನೇಹ ದ್ರೋಹ ಎಂದು ಆರದ ಬೆಂಕಿ ಹಾರೋಯ್ತೋ ಬೆಂಕಿ ಹಾರೋಯ್ತೋ ನಿನ್ನ ಸ್ನೇಹದ ತಂಪಿನ ಮಳೆಯಿಂದ ಆಗೋಯ್ತೋ ಸ್ನೇಹವಾಗೋಯ್ತೋ ನಿನ್ನ ರಾಮ ಬಾಳದಂತ ಮಾತಿನಿಲ್ದ ಸ್ನೇಹ ಎಂದರೆ ನಿಜದ ನಿಶಾನೆ ಗುಡ್ಡನು ಕಾಯುವ ಹೃದಯ ಖಜಾನೆ ಹೃದಯ ವಾಣಿಗೆ ಬೋಲೋ ಜಯ ಈ ಲೋಕ ಈ ಲೋಕ ಲೋಕ ಸ್ನೇಹ ಲೋಕ ಲೋಕ ಸ್ನೇಹ ಲೋಕ ಹಲೋ ಹಾಯ್ ಲೋಕ ಲೋಕ ಕಾಲೇಜಿಗೂ ಥ್ಯಾಂಕ್ಸ್ ತಿನ್ನೇಜಿಗೂ ಥ್ಯಾಂಕ್ಸ್ ಹಾರ್ಟಿ ಕನ್ಗ್ರಾಟ್ಸ್ ಪ್ರಾಯ ಪುಟಗಳಿಗೆ ಫ್ರೆಂಡ್ಶಿಪ್ಪಿಗೂ ಥ್ಯಾಂಕ್ಸ್ ಚಾಲೆಂಜಸ್ಗೂ ಥ್ಯಾಂಕ್ಸ್ ಸ್ಪೆಷಲ್ ರಿಗಾರ್ಡ್ಸ್ ಎಳೆಯ ಮನಗಳಿಗೆ 98-99ನೇ ಸಾಲಿನ PUC ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳ
ಸ್ನೇಹ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತಿಸ್ತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ರಾಜಣ್ಣ ಸರು ಮತ್ತು ಚಂದ್ರಗೌಡ ಸರು, ಆಮೇಲೆ ಕಮಲಮ್ಮ ಮೇಡಮ್ ಮತ್ತು ಜಗದೀಶ್ ಸರ್ ಬಂದ ತಕ್ಷಣ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅಲ್ಲಿ ತನಕ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನೀವೆಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸೋರು ಯಾರಾದರೂ ಇದ್ದರೆ ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು 5-6 ವರ್ಷದ ಹಿಂದೆ ನಾನು ರೆಗ್ಯುಲರ್ ಡಿಗ್ರಿ ಮಾಡಲಿಕ್ಕೆ ಇನ್ ಸರ್ವಿಸಲ್ಲಿ ಹೋದಾಗ ನಾವು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಈ ರೀತಿ ಒಂದು ಗುರುವಂದನಾ ಕಾರ್ಯಕ್ರಮ ಅಂತ. ಅದು ತುಂಬ ಚೆನ್ನಾಗಿ ಮೂಡಿಬಂತು. ಆಗ ನಾವು ಈ ಕೋವಿಡ್ ಬಂತಲ್ಲ, ಈ ಕೋವಿಡಲ್ಲಿ ಸುಮ್ಮನೆ ಇದ್ದು ನಮ್ಮ ಮನೆಯಲ್ಲಿ ಇದ್ದಾಗ ನಾವು ಪ್ರೈಮರಿ ಸ್ಕೂಲಲ್ಲಿ ಯಾರು ಓದಿದ್ವಿ ಅಂತ ಒಂದು ಲಿಸ್ಟ್ ಮಾಡಿದೆ, ಆಮೇಲೆ ಹೈಸ್ಕೂಲಲ್ಲಿ ಯಾರು ಓದಿದ್ವಿ ಅಂತ ಒಂದು ಲಿಸ್ಟ್ ಮಾಡಿದೆ, ಹಾಗೆ ಈ PU ಕಾಲೇಜಲ್ಲಿ ಓದಿದವ್ರು ಯಾರು ಅಂತ ಒಂದು ಲಿಸ್ಟ್ ಮಾಡ್ತಾ ಹೋದಂಗೆ ಒಂದು ಕಾರ್ಯಕ್ರಮ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಯೋಚನೆ ಮಾಡಿದ್ವಿ. ಆಗ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ರೂಪುರೇಷೆಗಳನ್ನು ತಯಾರು ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಮ್ಮ NT ನಾಗರಾಜ್ ಸರ್ ಅವರು ಅಕಾಲಿಕ ಮರಣವನ್ನು ಹೊಂದಿದ್ರು. ಹಾಗಾಗಿ ಈ ಕಾರ್ಯಕ್ರಮ ಸ್ವಲ್ಪ ಡಿಲೇ ಆಯಿತು. ಈಗ ಈ ಒಂದು ಸೇರಿಸೋದು ತುಂಬ ಈಸಿ. ಇಲ್ಲಿ ಕೆಲವರು ಇಲ್ಲಿ ಮಂಗಳೂರಲ್ಲೋ, ಕೆಲವರು ಬೆಂಗಳೂರಲ್ಲೋ, ಕೆಲವರು ಹಾವೇರಿ, ಕೆಲವರು ಕೊಪ್ಪ, ಕೆಲವರು ಮೂಡಿಗೆರೆ, ಕೆಲವರು ಚಿಕ್ಕಮಗಳೂರು, ಕೆಲವರು ಹಾಸನ, ಅರಸೀಕೆರೆ, ಹೊಸದುರ್ಗ, ಹಿಂಗೆ ನಮ್ಮ ರಾಜ್ಯದ ಈ ಕಾರ್ಯಕ್ರಮ ತುಂಬ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾಂತೇಶ್. ನಾನು ಇದೇ ಕಾಲೇಜಿನಲ್ಲಿ ಈಗ ಹೈಸ್ಕೂಲ್ ಸೆಕ್ಷನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ತನುಜಾ ಅಂತ, ನಮ್ಮದು ಸಿರಗನಹಳ್ಳಿಯಿಂದ, ಇಲ್ಲೇ ಇರೋದು. ನಮ್ಮ ಹೆಸರು ಬಸವರಾಜ್ ಅಂತ, ನಾವು ಅಜ್ಜಂಪುರದವ್ರೆ. ಸೊ ಈಗ ನಾನು ಹುಬ್ಳಿಲಿ ವರ್ಕ್ ಮಾಡ್ತಿದ್ದೀನಿ. ಮೈಕ್ರೋ ಫೈನಾನ್ಸಲ್ಲಿ ಆ್ಯಸ್ ಎ ರೀಜನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಫ್ಯಾಮಿಲಿ ಎಲ್ಲ ಊರಲ್ಲೇ ಇದೆ. ಮದುವೆ ಆಗಿ ಒಂದು 15 ವರ್ಷ ಆಯಿತು. ಮೈಕ್ರೋ ಫೈನಾನ್ಸಲ್ಲಿ ಒಂದು 20 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಅರೇಣಕಮ್ಮ ಸಿಟಿ ಚನ್ನಾಪುರದಿಂದ ಬರ್ತಾ ಇದ್ದೆ. ನಾನು ಚಿಕ್ಕಮಂಗ್ಳೂರಲ್ಲಿ ಇರೋದು, ತಾಲೂಕ್ ಆಫೀಸಲ್ಲಿ ಹೋಗ್ತಾ ಇದ್ದೆ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಆಶಾ. ಐ ಥಿಂಕ್ ಆಶಾ ಅಂದರೆ ಗೊತ್ತಾಗಲ್ಲ ಅನ್ಸುತ್ತೆ, ಆಶಾ ಉಷಾ ಅಂದರೆ ಗೊತ್ತಾಗಲ್ಲ. ಮಲ್ಲೇನಹಳ್ಳಿಯಿಂದ ಬರ್ತಾ ಇದ್ವಿ. ಪ್ರೆಸೆಂಟ್ ಅಂದರೆ ನಾನು ಮದುವೆ ಆಗಿರೋದು ಕಲ್ಶೆಟ್ಟಿಯಲ್ಲಿ, ಇಲ್ಲೇ ಅಜ್ಜಪುರದ ಪಕ್ಕ. ಬಟ್ ಇರೋದು ಗುಬ್ಬಿಲಿರೋದು. ನಂದು ಓನ್ ಇನ್ಸ್ಟಿಟ್ಯೂಷನ್ ಇದೆ, ಬ್ರೈನ್ ಅಬಾಕಸ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀನಿ. ಆಗಲೇ ನಿಯರ್ಲಿ 12 ಇಯರ್ಸ್ ಆಯಿತು. ನನಗೆ ಒಬ್ಬ ಮಗ ಇದ್ದಾನೆ, ಸೆಕೆಂಡ್ PU ಇದ್ದಾನೆ. ಒಂದು ಇನ್ಸಿಡೆಂಟ್ ಅಂದರೆ ನನ್ನ ಮಗ ಸೆಕೆಂಡ್ PU ಇದ್ದಾನೆ. ನಾವಿಲ್ಲಿ ಸೆಕೆಂಡ್ PU ಎಲ್ಲರೂ ಸೇರ್ಕೊಂಡಿದ್ದೀವಿ ಅಂದರೆ ಒಂದೇನೋ ಒಂದು ಮೆಮೊರಿಗೆ ಅದೊಂದು ಉಳಿಯುವಂಥ ಒಂದು ಇದಾಗುತ್ತೆ. ಮತ್ತು ಎಲ್ಲರೂ ಇವಾಗ ಏನು ಸೇರ್ಕೊಂಡಿದ್ದೀವಿ, ತುಂಬ ಏನು ಸ್ವೀಟ್ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ಕೊತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ದೀವಿ. ನಾವು ಫೋನಲ್ಲಿ ನಾವು ಎಷ್ಟೇ ಮಾತಾಡಿದ್ರು ಈ ಒಂದು ಗೆಸ್ಟರ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲರೂ ನೋಡಿ ಖುಷಿ ಆಗ್ತದೆ. ಸ್ವಲ್ಪ ಎಲ್ಲ ದಪ್ಪ ಆಗಿದ್ದೀವಿ, ಗೊತ್ತಾಗ್ತಾ ಇಲ್ಲ, ಫೇಸಸ್ ಎಲ್ಲ ಚೇಂಜ್ ಆಗಿದೆ, ಗೊತ್ತಾಗ್ತಾ ಇಲ್ಲ. ಬಟ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋವಾಗ ಪ್ಲೀಸ್ ಹೆಸರು ಹೇಳ್ಕೊಂಡು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ಒಂಚೂರು ಹೆಲ್ಪ್ ಆಗುತ್ತೆ. ಗಂಡ್ಮಕ್ಳು ಅಂತ ಯಾರು ಗೊತ್ತಾಗ್ತಿಲ್ಲ, ಹೆಣ್ಮಕ್ಳೆಲ್ಲ ಆಲ್ಮೋಸ್ಟ್ ಗೊತ್ತಾಗ್ತಿದ್ದೀರಾ. ಬಟ್ ಓಕೆ, ಎಲ್ಲರೂ ನೋಡಿ ಖುಷಿ ಆಗ್ತಿದೆ. ಇವತ್ತಿನ ಒಂದು ದಿನ ಒಂದು ಸ್ವೀಟ್ ಮೆಮೊರಿ ಥರ ನಾವೆಲ್ಲರೂ ಎಂಜಾಯ್ ಮಾಡೋಣ. ಎಲ್ರಿಗೂ ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಅನಿತಾ. ಅಜ್ಜಂಪುರದಿಂದನೇ ಕಾಲೇಜಿಗೆ ಬರ್ತಾ ಇದ್ದಿದ್ದು. ಇವಾಗಲೂ ಅಜ್ಜಂಪುರದಲ್ಲೇ ಇದ್ದೆ. ನನಗಿಬ್ಬರು ಹೆಣ್ಮಕ್ಳು. ಫಸ್ಟ್ PUC, ಒಬ್ಬಳು 8th ಸ್ಟ್ಯಾಂಡರ್ಡು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರಿಜಾ ಅಂತ. ನಾನು ಅಜ್ಜಂಪುರದಿಂದನೇ ಕಾಲೇಜಿಗೆ ಬರ್ತಾ ಇದ್ದಿದ್ದು. ಇವಾಗ ಚನ್ನಗಿರಿಯಲ್ಲಿದ್ದೀನಿ. ನನಗೆ ಒಬ್ಬಳು ಮಗಳು. ನಾನು ಹೌಸ್ ವೈಫ್ ಆಗಿದ್ದೀನಿ. ಥ್ಯಾಂಕ್ ಯು. ಹೆಸರು ಜಯಮ್ಮ. ಅಜ್ಜಂಪುರದಿಂದಲೇ ಬರ್ತಿದ್ದು. ನಾನಿರೋದು ಈಗ ಚಿಕ್ಕಮಂಗ್ಳೂರಲ್ಲಿ.